Hello universe, welcome back to my YouTube channel. Audio Jungle. ಇದು ಗುರುವಾರ ಫೆಬ್ರವರಿ 13ನೇ ತಾರೀಕಿನ ವಿಡಿಯೋ ಆಗಿರುತ್ತೆ. ಆಸ್ ಯೂಶುವಲ್ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ನಾನು ಯೋಗ ಎಲ್ಲ ಮುಗಿಸಿ ಸೊ ಟಿಫನ್ಗೆ ಏನ್ ಬೇಕೋ ಎಲ್ಲಾನು ರೆಡಿ ಮಾಡ್ಕೊಂಡೆ. ಸೊ ಮೊಳಕೆ ಹುಳ್ಳಿಕಾಳಿನ ಪಲ್ಯ ಮಾಡಿ ಟೊಮೊಟೊ ರಸಂ ಮಾಡಿದೆ. ಪ್ರತಿದಿನ ನನ್ನ ದಿನ ಶುರುವಾಗೋದು ಒಂದು ಜೀರಾ ವಾಟರ್ ಜೊತೆಗೆ. ಸೊ ಜೀರಾ ವಾಟರ್ ಕುಡಿದು ಟಿಫನ್ ರೆಡಿ ಮಾಡಿ ಯೋಗ ಮುಗಿಸ್ಕೊಂಡು ಫ್ರೆಶ್ ಆಗಿ ನಾನ್ ರೆಡಿ ಆಗಿ ಸೊ ನಮಗೆ ಗೊತ್ತಿದೆಯಲ್ಲ ದೇವರ ಆಶೀರ್ವಾದ ತುಂಬಾನೇ ಮುಖ್ಯ. ಸೊ ಪ್ರತಿದಿನ ದೇವರ ಪೂಜೆ ಮಾಡಿನೇ ನಾನು ಮನೆಯಿಂದ ಹೊರಡೋದು. ದೇವರ ಪೂಜೆ ಮಾಡಿ ನನ್ನ ಆಯನ್ ಪಾಪಗೆ ಸ್ವಲ್ಪ ಊಟ ಹಾಕ್ಬಿಟ್ಟು ಸೊ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದೆ. ಅವ್ನಿಗೆ ಸ್ವಲ್ಪ ಊಟ ಕೊಡುವಾಗ ಆಟ ಆಡ್ಸೋದಂದ್ರೆ ನನಗೆ ಬಹಳ ಇಷ್ಟ. ಬಿಕಾಸ್ ಆ ಕ್ಯೂಟ್ನೆಸ್ ಇರುತ್ತೆ ಗೊತ್ತಾ, ಆ ಕ್ಯೂಟ್ನೆಸ್ ಮತ್ತೆ ಅವ್ನ ಊಟಕ್ಕೆ ಆತರ ಅರಿಯೋದು. ಸೊ ಅದೆಲ್ಲ ನೋಡೋದಕ್ಕೆ ಬಹಳನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಟ ಆಡಿಸ್ತೀನಿ ಅಂಡ್ ಊಟ ಕೊಟ್ಬಿಟ್ಟು ನಾವು ಅದನ್ನ ಕಟ್ಟಾಕೋದು. ಇಲ್ಲ ಅಂತಂದ್ರೆ ಅವ್ನ ಬರೀ ಕಟ್ಟಾಕ್ತೀನಿ ಅಂತ ಹೇಳಿದ್ರೆ ನನ್ನ ಮಗ ಬರೋದೇ ಇಲ್ಲ ಹತ್ರ. ಅದು ಟ್ಯಾಗ್ ಇಟ್ಕೊಂಡಿದೀನಿ ಅಂತಂದ್ರೆ ಓಡೋಗ್ತಾ ಇರ್ತಾನೆ. ಸೊ ನಾನು ವಾಚ್ ಹಾಕೊಂಡು ಕನ್ನಡಕ ಹಾಕೊಂಡು ಶೂ ಹಾಕೊಂಡು ಸುಮಾರಾಗಿ ರೆಡಿ ಆದ್ವಿ ಹೊರಡೋಣ ಅಂತ ಹೇಳ್ಬಿಟ್ಟು. ಬಿಸಿಲು ಹೆಚ್ಚಾಗಿದ್ದ ಕಾರಣದಿಂದ ಫುಲ್ ಕೈ ಕಾಲೆಲ್ಲ ನೀಟಾಗಿ ಕವರ್ ಮಾಡ್ಕೊಂಡೆ. ಗ್ಲೌಸ್ ಸ್ಪಾನ್ಸರ್ಡ್ ಬೈ ಸ್ಮಿತಾ. ಸೊ ನಾನು ಸ್ವಲ್ಪ ಹೊರಟು ಜಾಸ್ತಿ ಯಾವುದನ್ನು ಕೇರ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಸ್ಮಿತಾ ಅವರು ಅವರೇ ಬುಕ್ ಮಾಡಿ ಈ ಒಂದು ಗ್ಲೌಸನ್ನು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ಮಿತು. ಓಕೆ, ಇನ್ನೊಂದು ಕೈಗೆ ಹಾಕ್ಕೊಳ್ತೀನಿ ನೋಡೋಣ, ಎರಡು ಕೈಗೆ ಹಾಕೊಂಡ್ಮೇಲೆ ಹೇಗೆ ಕಾಣಿಸ್ತದೆ ಅಂತ. ಸ್ಟಾಪ್ ಮಾಡಿ. ಸೊ ಹಾಕೊಂಡ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕೈಯಲ್ಲಿ ಏನೇನೋ ಇದೆ ಅಂತ ಅನ್ನಿಸ್ತಾ ಇದೆ, ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಸೊ ಸ್ಮಿತನಿಗೋಸ್ಕರ ಹಾಕ್ಕೊಳ್ಳೋಣ, ಅವರು ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಎಸ್ ಸ್ಮಿತು, ಇದು ನಿನಗೋಸ್ಕರ ಹಾಕ್ಕೊಂಡಿದ್ದೀನಿ. ನಾನು ಟ್ಯಾನ್ ಆಗಬಾರ್ದು ಅಂತ ಅವ್ರಿಗೆ ಜಾಸ್ತಿ ಕನ್ಸರ್ನ್. ಥ್ಯಾಂಕ್ ಯು ಸ್ಮಿತು. ಆ್ಯಂಡ್ ಶೂ ಹಾಕೊಂಡೋಗಿ ಇವತ್ತು ಬಿಸಿಲಲ್ಲಿ ಫುಲ್ ಎಲ್ಲ ಟ್ಯಾನ್ ಆಗಿಬಿಡ್ತೀರಾ ಅಂತ ಹೇಳಿದ್ದು ಅಮ್ಮು ಅವರು. ಸೊ ಅವ್ರಿಗೋಸ್ಕರ ಶೂ ಹಾಕ್ಕೊಂಡಿದ್ದೀನಿ. ಮತ್ತು ನನಗೋಸ್ಕರ ಏನು ಮಾಡ್ತೀನಿ ಅಂದರೆ, ನನಗೋಸ್ಕರ ನಾನೇನು ಮಾಡಲ್ಲ, ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ ನನಗೋಸ್ಕರ ನಾನು ಮಾಡುವಂಥದ್ದು. ಎಸ್, ಎಲ್ಲ ರೆಡಿ ಆಗಿದ್ದೀವಿ. ಇವತ್ತು ನಾನು ಸ್ಮಿತಾ ಅಕ್ಕ 3 ಜನ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಅಲ್ಲ, ಪಾರ್ಲರ್ಗೆ ಏನೋ ಪರ್ಚೇಸ್ ಮಾಡೋದಿತ್ತು. ಸೊ ಹೋಗ್ತಾ ಇದ್ದೀವಿ. ಎಸ್, ಟಾಟಾ, ಬಾಯ್ ಬಾಯ್, ಸಿ ಯು. ಬಾಯ್ 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 ಕಣೋ. ಬಾಕ್ಲ ಹಾಕೊಂಡು ಹೊರಡ್ತಾ ಇದೀನಿ ಅಂತಂದ್ರೆ ಆಯನ್ ಪಾಪ ಮುಖ ನೋಡೋದಕ್ಕಾಗೋದಿಲ್ಲ, ಫುಲ್ ಸ್ಯಾಡ್ ಆಗ್ಬಿಡ್ತಾನೆ. ಓ ಜೈಲಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದಾರೆ ಇವರು ಅಂತ. ಎಸ್, ರೆಡಿಯಾಗಿ ಕೆಳಗಡೆ ಹೊರಟ್ವಿ. ಅಂಡ್ ಇವತ್ತು ನಾವು ಸ್ಮಿತಾ ಗಾಡಿನಲ್ಲಿನೇ ಹೋಗ್ತಾ ಇದೀವಿ. ಬಿಕಾಸ್ ಅವ್ರದ್ದು ಡ್ರೈವ್ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ. ನಂದು ಹ್ಯಾಂಡಲ್ ಸ್ವಲ್ಪ ಹೈಟ್ ಇರೋದಕ್ಕೆ ಹ್ಯಾಂಡ್ ಸ್ಪೇನ್ ಬಂದ್ಬಿಡುತ್ತೆ ಅಂತ ಹೇಳಿ ಸೊ ಇವತ್ತು ಅವ್ರ ಗಾಡಿನಲ್ಲಿನೇ ಹೋಗ್ತಾ ಇದೀವಿ. ಅಂಡ್ ಈ ಗ್ಲೌಸ್ ಅವ್ರು ಕೊಡ್ಸಿದ್ದು ವಿಂಟರ್ ಮುಗ್ದು ಸಮ್ಮರ್ ಬರ್ತಿದೆ, ಇವಾಗ ಹಾಕೊಳ್ತಾ ಇದೀನಿ. ಅದೇ ಹೇಳ್ತಾ ಇದ್ರೆ ನಾನು ಕೊಡ್ಸಿದ್ ಯಾವಾಗ, ನೀವು ಹಾಕೊಳ್ತಾ ಇರೋದು ಯಾವಾಗ ಅಂತ. ಸೊ ಸಮಯ ಬಂದಾಗ್ಲೇ ಹಾಕೋಬೇಕಲ್ವಾ. ಸಿಕ್ಕಾಪಡೆ ಬಾಯಾರಿಕೆ ಆಯಿತು. ಸೊ ಹಾಗಾಗಿ ಇಲ್ಲೇ ಗೌಸಿಯಾ ಕಾಲೇಜು ಪಕ್ಕದಲ್ಲೇ ಬಾಬಾ ಜನ ಅವ್ರದ್ದು ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇದೆ, ಅಲ್ಲಿ ಜ್ಯೂಸ್ ತೊಗೊಂಡು ಕುಡಿತಾ ಇದ್ವಿ. ತುಂಬ ಚೆನ್ನಾಗಿದೆ. ಜಿಂಜರು, ಲೆಮನ್ನು ಹಾಗೆ ಪುದೀನ ಹಾಕಿ ಮಾಡಿದರೆ ಸಿಕ್ಕಾಪಡೆ ಚೆನ್ನಾಗಿದೆ ಟೇಸ್ಟ್. ಯಾರಾದರೂ ಈ ಕಡೆ ಬಂತು ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ಅಲ್ವಾ ಸ್ಮಿತಾ? ಎಸ್, ಸೂಪರ್. ಜ್ಯೂಸ್ ಕುಡ್ದು ನಾವು ಚಿಕ್ಕಪೇಟೆ ಕಡೆಗೆ ಹೊರಟ್ವಿ. ಆಲ್ರೆಡಿ ಅಕ್ಕ ಬಂದು ವೆಯ್ಟ್ ಮಾಡ್ತಾ ಇದ್ರು. ಪಾಪ ನಮಗೋಸ್ಕರ 15 ನಿಮಿಷ ಕಾದ್ರು. ಬೇಗ ಸ್ವಲ್ಪ ಶಾಪಿಂಗ್ ಎಲ್ಲಾನು ಮುಗಿಸಿ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿ ಸುಮಾರು 2:15 ಆಗಿತ್ತು. ಊಟಕ್ಕೆ ಬಂದ್ವಿ. ಓಕೆ, ಒಂದಷ್ಟು ಶಾಪಿಂಗ್ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ಗೊತ್ತಲ್ಲ, ಹೊಟ್ಟೆ ಕಾವು ಅಂತ ಇತ್ತು. ಸೊ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಟ್ಲು ಹುಡುಕ್ತಾ ಇದ್ವಿ. ಸೊ ಇಲ್ಲಿ ಪುರೋಹಿತ್ ಥಾಲಿ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ. ಸೊ ಆ ಹೋಟೆಲ್ಗೆ ನಾವು ಲಾಸ್ಟ್ 2 ಟೈಮ್ಸಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ರೆಗ್ಯುಲರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೇವಲ 150 ರುಪೀಸ್ಗೆ ಫುಲ್ ಊಟ ಹಾಕ್ತಾರೆ. ಸೊ ಏನದು ಅನ್ಲಿಮಿಟೆಡ್ ಊಟ. ಸೊ ಎಷ್ಟು ಬೇಕಾದರೂ ತಿನ್ಬೋದು. ಬಟ್ ಇಲ್ಲಿ ನಮಗೆ ನಾವು ತುಂಬ ಕ್ವಾಂಟಿಟಿ ಕಡಿಮೆ ತಿನ್ನೋದಲ್ವ, ಹಾಗೆ 2/3 ಮಾಡ್ಕೊಳ್ತಾ ಇದ್ದೀವಿ ನಾವು. ಸೊ ಎಸ್, ತುಂಬ ಚೆನ್ನಾಗಿದೆ ಊಟ. ಯಾವುದೇ ರೀತಿ ಸೋಡಾ ಜಿನಮೂಟ ಎಂಥದ್ದು ಇರಲ್ಲ. ಆರಾಮಾಗಿ ನೀವು ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ಹೋಟೆಲ್ ನೇಮ್ ಇನ್ನೊಂದ್ಸತಿ ಹೇಳ್ತೀನಿ, ಪುರೋಹಿತ್ ಥಾಲಿ.
ಇದು ಸಂದಿನಲ್ಲಿದೆ, ಸೊ ಹುಡ್ಕಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹುಡ್ಕೊಂಡು ಬರ್ತಾರೆ, ಸಿಗತ್ತೆ. ವೈಭವ್ ಸ್ಟೋರ್ ರೋಡ್ ಇದೆಯಲ್ಲ, ಅದರಿಂದ ಸ್ಟ್ರೈಟ್ ಹಾಗೆ ಬರ್ತಾ ಇದ್ರೆ ಲೆಫ್ಟ್ ಸೈಡಲ್ಲಿ ಸಿಗತ್ತೆ. ಸೊ ಇದು ಮೆಣಸಿನ್ಕಾಯಲ್ಲಿ ಮಾಡಿರೋಂತಹದ್ದು, ಏನೋ ಅದು ಉಪ್ಪಿನಕಾಯ ಪಲ್ಯನ ಏನಂತ ಗೊತ್ತಿಲ್ಲ, ಬಟ್ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾಡೋಣ. ಟೇಸ್ಟ್ ನಿಜ ತುಂಬ ಚೆನ್ನಾಗಿದೆ. ಹಸಿಮೆಣಸಿನ್ಕಾಯಿ ತಿಂತಾ ಇದ್ದೀನಿ ಅಂತ ಫೀಲೇ ಆಗ್ತಾ ಇಲ್ಲ. ಚೆನ್ನಾಗಿದೆ, ಖಾರನೂ ಕಡಿಮೆ ಇದೆ. ಓಕೆ, ಒಂದು ಚಿಕ್ಕದ ಒಂದು ಶಾಪಿಂಗ್ ಆಯಿತು, ಹೊಟ್ಟೆ ತುಂಬ ಊಟ ಆಯಿತು. ಇನ್ನೊಂದೆರಡು ಅಂಗಡಿ ಸುತ್ತಬೇಕು. ಸುತ್ತಕೊಂಡು ನೆಕ್ಸ್ಟು ಆನೆಕಲ್ಗೆ ಹೋಗ್ತೀವಿ, ಆನೆಕಲ್ಗೆ ಹೊರಡ್ತೀವಿ. ಸೊ ಎಸ್, ಲೆಟ್ಸ್ ಮೂವ್. ಊಟ ಮುಗಿಸ್ಕೊಂಡು ಸ್ವಲ್ಪ ಸೋಂಪು ಕಾಳನ್ನು ಸಕ್ಕರೆನೂ ಬಾಯಿಗೆ ಹಾಕೊಂಡು ಜಗಿತಾ ನಾನು ಅಕ್ಕ ಮುಂದಕ್ಕೆ ಬಂದ್ವಿ. ಸೊ ಅಲ್ಲಿ ಇನ್ನೊಂದೆರಡು ಅಂಗಡಿ ಶಾಪಿಂಗ್ ಮಾಡೋದಿತ್ತು. ಮುಗಿಸ್ಕೊಂಡು ಸೀದಾ ನಾವು ಹೊರಟ್ವಿ ಆನೆಕಲ್ ಕಡೆಗೆ. ಸ್ವಲ್ಪ ಅಲ್ಲಲ್ಲಿ ಟ್ರಾಫಿಕ್ ಇತ್ತು, ಬಟ್ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಏನು ಇರ್ಲಿಲ್ಲ, ಲೈಟ್ ಆಗಿ ಟ್ರಾಫಿಕ್ ಇತ್ತು. ಸ್ವಲ್ಪ ದೂರ ಸ್ಮಿತಾ ಡ್ರೈವ್ ಮಾಡಿದ್ರು, ಇನ್ ಸ್ವಲ್ಪ ದೂರ ನಾನ್ ಡ್ರೈವ್ ಮಾಡಿದೆ. ಎಲ್ಲಾ ಪರ್ಚೇಸ್ ಮಾಡಿರೋ ಐಟಮ್ಸ್ ನ ಗಾಡಿನಲ್ಲಿ ತಗೊಂಡ್ಬರೋಕೆ ಸ್ವಲ್ಪ ಕಷ್ಟ ಆಯ್ತು. ಸ್ವಲ್ಪ ಮಾತ್ರ ಗಾಡಿನಲ್ಲಿ ಹಾಕೊಂಡು ಡಿಕ್ಕಿನಲ್ಲಿ ಎಷ್ಟು ಸ್ಪೇಸ್ ಇತ್ತು ಅಷ್ಟಕ್ಕೆ ಫುಲ್ಫಿಲ್ ಮಾಡ್ಕೊಂಡು, ಇನ್ನೊಂದು ಬಾಕ್ಸ್ ಇತ್ತು, ಸೊ ಅದನ್ನ ಪಾರ್ಸಲ್ ಮಾಡ್ಬಿಡಿ ಬ್ರೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾರ್ಸಲ್ ಮಾಡಲಿಕ್ಕೆ ಹೇಳ್ಬಿಟ್ಟು ನಾವು ಹೊರಟ್ವಿ. ಸ್ಟುಡಿಯೋ ಇಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು, ಕ್ಲೈಂಟ್ಸ್ ತುಂಬಾ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಪಾಪ ಇಲ್ಲಿ ಹುಡುಗಿರ್ ಇಬ್ರ ಕೈನಲ್ಲಿ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಎಷ್ಟು ಬೇಗವಾದ್ರೆ ಅಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬಂದು ರೀಚ್ ಆದ್ವಿ ನಾವು ಆನೆಕಲ್ಗೆ. ಅಂಡ್ ಆನ್ ದಿ ವೇ ಬರ್ತಾ ಮನೆಗೆ ಟೊಮೊಟೊ ಬೇಕು, ಖಾಲಿ ಆಗಿತ್ತು ಟೊಮೊಟೊ. ಸೊ ಹಾಗಾಗಿ ಅಲ್ಲಿ ಚಂದಾಪುರದಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಜಿ 10 ರೂಪಾಯಿ ಅಂತ ಬೋರ್ಡ್ ಹಾಕಿದ್ರು. ಟೊಮೊಟೊನ ತಗೊಂಡ್ವಿ. ಸೊ ನಾವ್ ಎಲ್ಲೇ ಹೋದ್ರು ಮನೆ ಕಡೆ ಒಂದು ಗಮನ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಹಂಗೆ ಶಾರ್ಟ್ ಬ್ರೇಕ್ ಒಂದು ಪೊಮೊಗ್ರಾನೆಟ್ ಮಿಲ್ಕ್ ಶೇಕ್ ನ ತಗೊಂಡೆ. ತಗೊಂಡು ಕುಡ್ದು ಮೊಮೋಸ್ ನ ತಗೊಂಡ್ವಿ, ತಿನ್ಬಿಟ್ಟು ಹೊರಟ್ವಿ. ಅಂಡ್ ಇದು ಬಂದು ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿರುವಂತದ್ದು ಮುಹೂರ್ತಂ ಹೇರ್ ಸ್ಟೈಲು. ಸೊ ನಾನು ಇರ್ಲಿ ಇಲ್ದೆ ಹೋಗ್ಲಿ ಸ್ಟುಡಿಯೋದಲ್ಲಿ ಏನ್ ಆಗ್ಬೇಕು ಟ್ರೈನಿಂಗ್ ಅವರಿಗೆ ಯಾವ್ದು ಒಂದು ಕೂಡ ಮಿಸ್ ಆಗೋದಿಲ್ಲ. ಪ್ರತಿಯೊಂದು ಯಾವ ಟೈಮ್ಗೆ ಏನೇನ್ ಆಗ್ಬೇಕು ಎಲ್ಲ ಆಗ್ತಾ ಇರತ್ತೆ. ಸೊ ಬಂದೆ. ಸೊ ಗೀತಾ ಅವರು ನನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ರು ಪಾಪ 2 hours ಇಂದ. ಇಲ್ಲ ನೀವೇ ಬನ್ನಿ, ನಿಮ್ ಕೈಲೇ ಮಾಡಿಸ್ಕೋಬೇಕು ಅಂತ ಹೇಳಿ. ಸೊ ಬಂದು ನಾನು ಅವರಿಗೆ ನೇಲ್ ಆರ್ಟ್ ವರ್ಕ್ ಅನ್ನ ಮುಗಿಸ್ದೆ. ಔಟ್ಕಮ್ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅವ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅವ್ರದ್ದು ಲೈಫ್ ಡ್ರೀಮ್ ಅಂತೆ. ಸೊ ಅವ್ರ ಡ್ರೀಮ್ ನಾನು ಫುಲ್ಫಿಲ್ ಮಾಡಿದೆ. ಓಕೆ, ಸೊ ಬೆಳಿಗ್ಗೆಯಿಂದ ಸಿಟಿ ಎಲ್ಲ ಸುತ್ತಾಡ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ತಿನ್ಕೊಂಡು ಎಲ್ಲ ಲಗೇಜ್ ಎಲ್ಲ ಹೊತ್ಕೊಂಡು ಬಂದ್ವಿ. ಬಂದಮೇಲೆ ಸ್ವಲ್ಪ ಕಸ್ಟಮರ್ಸ್ ಇದ್ರು, ಸೊ ಅಟೆಂಡ್ ಮಾಡಿದೆ. ಆ್ಯಂಡ್ ಈಗ ಸಮಯ ಕರೆಕ್ಟಾಗಿ 9:15 ನೈಟು. ಪಾಪ ನಾನೇ ಬೇಕು ಅಂತ ಹೇಳಿ ನಮ್ಮ ಗೀತಾ ಅವರು ಕಾದಿದ್ದು ಅವ್ರು ಸರ್ವಿಸ್ ಮಾಡಿಸ್ಕೊಂಡಿದ್ದಾರೆ. ಏನು ಸರ್ವಿಸ್ ಅಂತ ಹೇಳಿದ್ರೆ ನೇಲ್ ಆರ್ಟ್ ಸರ್ವಿಸ್. ಸೊ ತುಂಬ ದಿವಸದ ಕನ್ಸಂತೆ ಅವರಿಗೆ ಮಾಡಿಸ್ಕೋಬೇಕು ಅಂತ. ಸೊ ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ಗೀತಾರೆ? ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೊ ಮಚ್. ಅವರಿಗೆ ತುಂಬಾನೇ ಇಷ್ಟ ಆಗಿದೆ ನಾನು ಮಾಡಿರೋ ವರ್ಕು. ಸೊ ಇವತ್ತಿನ ದಿನ ಇದ್ರ ಜೊತೆಗೆ ಮುಗಿಸೋಣ. ಹಾಗೆ ಒಳಗಡೆ ಒಂದು ಹೈಡ್ರಾ ಫೇಶಿಯಲ್ ನಡೀತಾ ಇದೆ. ಸೊ ಅದಿನ್ನೊಂದು 10-15 ನಿಮಿಷ ಆಗುತ್ತೆ. ಮೇ ಬಿ ಮನೆಗೆ ಹೊರಡೋಷ್ಟೊತ್ತಿಗೆ 9:30 9:45 ಆಗ್ಬೋದು. ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ಬಹಳನೇ ಮುಖ್ಯ ಅಂತ ಹೇಳ್ತಾ ಸಿ ಯು. ಹೈಡ್ರಾ ಫೇಶಿಯಲ್ ಸರ್ವಿಸ್ ಇನ್ನ ಮುಗ್ದಿರ್ಲಿಲ್ಲ. ಅದ್ ಮುಗಿಯೋದಕ್ಕೆ ಇನ್ನೊಂದು 15 ನಿಮಿಷ ಆಯ್ತು. ಅದ್ ಮುಗಿಯೋ ಗ್ಯಾಪ್ ಅಲ್ಲೇ ಇನ್ನೊಂದು ಕ್ಲೈಂಟ್ ಬಂದ್ರು. ಐಬ್ರೋಸ್ ಬೇಕು ಅರ್ಜೆಂಟ್ ಮ್ಯಾಮ್ ಪ್ಲೀಸ್ ಅಂತ ಹೇಳಿದ್ರು. ಸೊ ಅವರಿಗೂ ನಾವು ಐಬ್ರೋಸ್ ನ ಮುಗಿಸ್ಕೊಂಡ್ವಿ. ಅಂಡ್ ಕ್ಲೋಸ್ ಮಾಡ್ಕೊಂಡು ಕೆಳಗಡೆ ಹೋದ್ಮೇಲೆ ಇನ್ನೊಬ್ರು ಬಂದ್ರು. ಸೊ ಸಾರಿ ಆಗಲ್ಲ, ಕ್ಲೋಸ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಹೊರಟ್ವಿ. ಓಕೆ, ಈಗ ಸಮಯ ಕರೆಕ್ಟಾಗಿ ನೈಟು 9:35 ಆಗಿದೆ. ಸೊ ಇಷ್ಟೊತ್ತಾಯ್ತು ಇವತ್ತು ನಮ್ಮ ಕೆಲಸ ಮುಗಿಯೋಷ್ಟೊತ್ತಿಗೆ. ಪಾಪ ನಮ್ಮ ಆಶನ್ಗೂ ಲೇಟ್ ಆಯಿತು, ನನಗೂ ಲೇಟ್ ಆಯಿತು. ಸೊ ಹೊರಡೋಣ. ಆಶೆ ಹೊರಡೋಣ. ಬಾಯ್ ಮಾಮ್, ಬಾಯ್ ಮಾಮ್. ಗುಡ್ ನೈಟ್ ಹೇಳ್ಬಿಡು ಹೋಗ್ಲಿ. ಜೋರಾಗಿ ಹೇಳು, ಜೋರಾಗಿ ಹೇಳು. ಗುಡ್ ನೈಟ್ ಹೇಳು. ಗುಡ್ ನೈಟ್ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಸಿ ಯು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ನಿದ್ದೆ ಬರ್ತಾ ಇತ್ತು, ತಲೆ ನೋವ್ತಾ ಇತ್ತು, ಕಣ್ಣೆಲ್ಲ ಉರಿ ಆಗ್ತಾ ಇತ್ತು. ಬೇಗ ಮನೆ ಬಂದು ಸೇರ್ಕೊಳ್ಳೋಣ ಅಂತ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಆಗೋ ಅಷ್ಟೊತ್ತಿಗೆ ಅಮ್ಮವರು ಪಲ್ಯ ಇತ್ತು, ಸಾಂಬಾರು ಇತ್ತು. ಸೊ ಅದನ್ನೆಲ್ಲ ಬಿಸಿ ಮಾಡಿಟ್ಟು ಪನ್ನೀರ್ದು ಟೋಸ್ಟ್ ಮಾಡಿದ್ರು. ಸೊ ತಿನ್ಬಿಟ್ಟು ನಮ್ಮ ಆಯನ್ ಪಾಪ ನಾನು ಬಂದಿರೋದಕ್ಕೆ ಖುಷಿಗೆ ಬೌ ಅಂತ ಇದ್ದ. ಓಕೆ, ಅವನ ಜೊತೆ ನಾನು ಒಂದ್ ಸ್ವಲ್ಪ ಆಟಾಡ್ಕೊಂಡಿದ್ದು ನನ್ನ ದಿನನ ನಾನು ಕೊನೆ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.